ನಮಸ್ತೆ ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ನೋಡ್ತಾ ಇರ್ತೀವಿ, ಚರ್ಮದ ಬಗ್ಗೆ ತುಂಬಾ ಜನ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಯಾಕೋ ನನ್ನ ಚರ್ಮ ಗ್ಲೋ ಆಗ್ತಾ ಇಲ್ಲ, ಮಾರ್ಕೆಟ್ ಅಲ್ಲಿ ಸಿಗುವಂತ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಂಡೆ, ಮನೆ ಮದ್ದುಗಳನ್ನ ಮಾಡ್ಕೊಂಡೆ, ಆಮೇಲೆ ಅದ್ಯಾವುದು ಸೆಲೆಬ್ರಿಟಿಗಳು ಏನಂದ್ರೆ ಇಂಜೆಕ್ಷನ್ ತಗೊಳ್ತಾರಂತೆ, ಗ್ಲೂಟಾಥೈನ್ ಸೇವನೆ ಮಾಡ್ತಾರಂತೆ. ಸೊ ಈ ರೀತಿಯ ಹಲವಾರು ಏನಂದ್ರೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ನಾವೆಲ್ಲರೂ ಯೂಸ್ ಮಾಡಿರ್ತೀವಿ. ಆದ್ರೂ ಕೂಡ ಸ್ಕಿನ್ ಅಲ್ಲಿ ಕಾಂಪ್ಲೆಕ್ಷನ್ ಗ್ಲೋ ಅನ್ನುವಂಥದ್ದು ಕಾಣೋದೇ ಇಲ್ಲ. ಸುಮಾರು ಜನರಿಗೆ ಆಸೆ ಇರುತ್ತೆ, ವಯಸ್ಸು 50-60 ಆದ್ರೂ ಕೂಡ ನಾನು ನೋಡ್ಲಿಕ್ಕೆ ಹೆಂಗಾಗಿ ಕಾಣಬೇಕು, ನನ್ನ ಸ್ಕಿನ್ ಏನಂದ್ರೆ ಮುಖ ಸಾಫ್ಟ್ ಆಗಿರ್ಬೇಕು, ಸ್ಮೂತ್ ಆಗಿರ್ಬೇಕು, ಆಯಿಲಿ ಫ್ರೀ ಆಗಿರ್ಬೇಕು, ಅಥವಾ ತ್ವಚೆ ಮೇಲೆ ಯಾವುದು ಸುಕ್ಕುಗಳು ನೆರಿಗೆಗಳು ಕಾಣಬಾರ್ದು, ಪಿಂಪಲ್ಸ್ಗಳು ಇರಬಾರ್ದು. ಈ ರೀತಿ ಎಲ್ರಿಗೂ ಆಸೆ ಇರುತ್ತೆ. ನೋಡಿ ವೀಕ್ಷಕರೇ, ನಾವು ಹೊರಗಡೆಯಿಂದ ಸಿಗುವಂತ ಕ್ರೀಮ್ಗಳು ಅಥವಾ ಸೇರಮ್ಗಳು ಅಥವಾ ಏನು ಮಾತ್ರೆಗಳು ತೆಗೆದುಕೊಂಡು ಸ್ಕಿನ್ ಅನ್ನ ತಾತ್ಕಾಲಿಕವಾಗಿ ಗ್ಲೋ ಮಾಡೋ ಬದಲಾಗಿ ನಮ್ಮ ಆಹಾರದಲ್ಲಿ ನಮ್ಮ ಜೀವನ ಶೈಲಿಯ ಪದ್ಧತಿಯ ಮುಖಾಂತರ ಜೊತೆಗೆ ಇವತ್ತು ನಾನು ನಿಮಗೆ ಒಂದು ಪ್ರೋಟೀನ್ ಅಂಶವನ್ನ ತಗೊಂಡು ಬಂದಿದ್ದೇನೆ. ಆ ಪ್ರೋಟೀನ್ ಅಂಶ ನೀವು ಸೇವಿಸಿದ್ದೇ ಆದಲ್ಲಿ ನಿಮ್ಮ ಚರ್ಮ ಒಳಗಿಂದ ಗ್ಲೋ ಆಗ್ತಾ ಬರುತ್ತೆ, ಇನ್ನರ್ ಲೇಯರ್ ಇಂದ ಗ್ಲೋ ಆಗ್ತಾ ಬರುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಯಾವುದದು ಆ ಅಂಶ, ಅದನ್ನ ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡಬೇಕು, ಜೊತೆಗೆ ನಮ್ಮ ಆಹಾರ ಶೈಲಿ ಜೀವನ ಪದ್ಧತಿ ಯಾವ ರೀತಿ ಇರಬೇಕು ಅನ್ನುವಂತ ತಿಳಿಸುವಂತ ಒಂದು ಚಿಕ್ಕ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ ವೀಕ್ಷಕರೇ. ಸೊ ನೋಡಿ ವೀಕ್ಷಕರೇ, ನಾನು ಆವಾಗಲೇ ಹೇಳಿದೆ, ಚರ್ಮ ಬೆಳ್ಳಗಾಗ್ಲಿಕ್ಕೆ ಅಥವಾ ಗ್ಲೋ ಆಗ್ಲಿಕ್ಕೆ ಅದೆಷ್ಟು ಟ್ರಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿರ್ತೀವಿ. ಈಗ ಚರ್ಮ ಬೆಳ್ಳಗಾಗಬೇಕು, ಇನ್ನರ್ ಲೇಯರ್ ಇಂದ ಸ್ಕಿನ್ ಗ್ಲೋ ಆಗಬೇಕು ಅಂತ ಹೇಳೋದಾದ್ರೆ ನಮ್ಮ ದೇಹಕ್ಕೆ ಕೊಲಾಜಿನ್ ಅನ್ನುವಂತ ಒಂದು ಅಂಶ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನೋಡಿ ವೀಕ್ಷಕರೇ, ಈ ಕೊಲಾಜಿನ್ ಅನ್ನುವಂಥದ್ದು ಚರ್ಮಕ್ಕಷ್ಟೇ ಅಲ್ಲ, ಹೊರತಾಗಿ ನಮ್ಮ ಹಲ್ಲುಗಳು, ಆಮೇಲೆ ನಮ್ಮ ಎಲುಬುಗಳು, ಕೂದಲು, ಜಾಯಿಂಟು, ಎಲ್ಲ ತರದ ಏನು ಅವಯವಗಳಿಗೆ ಅಥವಾ ಆರ್ಗನ್ಸ್ಗಳಿಗೆ ಈ ಒಂದು ಕೊಲಾಜನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಈ ಕೊಲಾಜನ್ ಅನ್ನುವಂಥದ್ದು ವಯಸ್ಸು ಆಗ್ತಾ ಇದ್ದಂಗೆ ಏನಾಗುತ್ತೆ, ಅದರ ಕೊಲಾಜಿನ್ ಪ್ರೊಡಕ್ಷನ್ ಏನಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ಇದು ವಯಸ್ಸಾಗ್ತಿದ್ದಂಗೆ ಆಗುವಂಥದ್ದು. ಇನ್ನು ನಾವು ತಿಳಿದು ಮಾಡುವಂತ ತಪ್ಪುಗಳಿಂದ ಕೂಡ ಏನಂದ್ರೆ ಈ ಕೊಲಾಜಿನ್ ಅಂಶ ಕಡಿಮೆ ಆಗುತ್ತೆ. ಸೊ ಸಾಧಾರಣವಾಗಿ ನೋಡಿ, ಈ ಕೊಲಾಜಿನ್ ಅಂಶ ಕಡಿಮೆ ಆಗ್ಲಿಕ್ಕೆ ಅತಿಯಾದ ಮದ್ಯಪಾನ ಮಾಡುವಂಥದ್ದು, ಧೂಮಪಾನ ಮಾಡುವಂಥದ್ದು, ಅಥವಾ ನೈಟ್ ಪೂರ್ತಿ ಸರಿಯಾಗಿ ನಿದ್ರೆ ಮಾಡದೇ ಇರುವಂಥದ್ದು, ಅಥವಾ ದೇಹಕ್ಕೆ ಸಫಿಷಿಯಂಟ್ ರೀತಿಯಲ್ಲಿ ದೇಹಕ್ಕೆ ಬೇಕಾಗಿರುವಂತ ನೀರಿನ ಪೂರೈಕೆ ಕಡಿಮೆ ಆದಾಗ ಆಗುವಂಥದ್ದು, ಅಥವಾ ಹೊರಗಡೆಯಿಂದ ನಾವು ಸೇವಿಸುವಂತಹ ಹಣ್ಣು ಆಹಾರ ತರಕಾರಿಗಳಲ್ಲಿ ನ್ಯೂಟ್ರಿಷನ್ ಫ್ಯಾಕ್ಟ್ ಇಲ್ಲದೆ ಇರುವಂಥದ್ದು. ಜೊತೆಗೆ ಏನಂದ್ರೆ ವೀಕ್ಷಕರೇ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮ್ಗೆ, ನಮ್ಮ ಎಲ್ಲಾ ತರದ ಸಮಸ್ಯೆ, ನಮ್ಮ ಎಲ್ಲಾ ತರದ ಕಾಯಿಲೆಗಳಿಗೆ ಮೂಲ ಕಾರಣ, ಮೂಲ ಉದರ ಸ್ಥಾನ ನಮ್ಮ ಹೊಟ್ಟೆ. ಯಾವಾಗ ನಮ್ಮ ಹೊಟ್ಟೆಯನ್ನ ಚೆನ್ನಾಗಿ, ಗಟ್ ಹೆಲ್ತ್ ಅನ್ನ ಚೆನ್ನಾಗಿ ನಾವು ಇಂಪ್ರೂವ್ ಮಾಡ್ಕೊಂತೀವಿ, ಆವಾಗ ಈ ತರದ ಸಮಸ್ಯೆಗಳು ನಮ್ಗೆ ಬರಲ್ಲ. ಸೊ ಹಾಗಾಗಿ ಹೊಟ್ಟೆ ಕೆಟ್ಟರೂ ಕೂಡ ಏನಂದ್ರೆ ಈ ತರದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಅತಿಯಾದ ಧೂಮಪಾನ, ಮದ್ಯಪಾನ ಕಡಿಮೆ ಮಾಡುವಂಥದ್ದು, ಜೊತೆಗೆ ಏನಂದ್ರೆ ಸಫಿಷಿಯಂಟ್ ಮಿನಿಮಮ್ 6 to 8 hours ನಿದ್ರೆಗೆ ಜಾರುವಂಥದ್ದು, ಅಥವಾ ನಾವು ಸೇವಿಸುವಂತ ಆಹಾರ ತರಕಾರಿಗಳಲ್ಲಿ ಹೆಚ್ಚಿನದಾಗಿ ಏನಂದ್ರೆ ಈ ವಿಟಮಿನ್ ಸಿ ರಿಚ್ ಇರುವಂತ ಹಣ್ಣುಗಳನ್ನ ಸೇವನೆ ಮಾಡುವಂಥದ್ದು. ಆಮೇಲೆ ಜೊತೆಗೆ ಏನಂದ್ರೆ ಈ ಒಂದು ನಾನು ಆವಾಗಲೇ ಹೇಳಿದೆ, ಈ ಕೊಲಾಜಿನ್ ಅಂತ. ನೋಡಿ ವೀಕ್ಷಕರೇ, ಈ ಕೊಲಾಜಿನ್ ಅನ್ನುವಂತ ಪ್ರೋಟೀನು ನಮ್ಮ ದೇಹದ ಮೇಲೆ ಇರುವಂತ ಸ್ಕಿನ್ ಲೇಯರ್ ಅಲ್ಲಿ ಮಧ್ಯದ ಲೇಯರ್, ಇದನ್ನೇ ನಾವು ಡರ್ಮಿಸ್ ಲೇಯರ್ ಅಂತ ಕರಿತೀವಿ. ಎಪಿಡರ್ಮಿಸ್, ಡರ್ಮಿಸ್ ಮತ್ತು ಹೈಪೋಡರ್ಮಿಸ್, ಈ 3 ಲೇಯರ್ಗಳಿಂದ ಮಾಡಲ್ಪಟ್ಟಿರುವಂತಹ ಚರ್ಮದ ಮಧ್ಯದಲ್ಲಿ ಡರ್ಮಿಸ್ ಅಲ್ಲಿ ಇರುವಂತದ್ದೇ ಈ ನಮ್ಮ ಕೊಲಾಜಿನ್ ಅಂಶ. ಇದರಿಂದಾನೇ ಹೇರ್ ಫಾಲಿಕಲ್ ರೂಟ್ಸ್ ಏನಂದ್ರೆ ಗ್ರೋತ್ ಆಗುವಂಥದ್ದು, ಜೊತೆಗೆ ಏನಂದ್ರೆ ಚರ್ಮದ ಮೇಲೆ ಆಯಿಲಿ ಸೆಕ್ರೇಷನ್ ಮಾಡುವಂಥದ್ದು, ಅಥವಾ ಚರ್ಮಕ್ಕೆ ಅಗತ್ಯವಾಗಿ ಬೇಕಾಗಿರುವಂತ ಕಾಂಪ್ಲೆಕ್ಷನ್ ಕೊಡುವಂಥದ್ದು ಈ ಡರ್ಮಿಸ್ ಲೇಯರ್ ಮಾಡುತ್ತೆ.
ಸೊ ಯಾವಾಗ ಈ ಕೊಲಾಜನ್ ಅಂಶ ಕಡಿಮೆ ಆಗುತ್ತಲ್ಲ ಆವಾಗ ದೇಹದಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ. ನಾವು ಹೊರಗಡೆಯಿಂದ ಎಕ್ಸ್ಟರ್ನಲ್ ಸೋರ್ಸ್ ಆಗಿ ಆಹಾರ ಪದ್ಧತಿಗಳಲ್ಲಿ ನಾವೆಲ್ಲರೂ ಆ ಕೊಲಾಜನ್ನ ಹೆಚ್ಚಿರುವಂತಹ ಆಹಾರಗಳನ್ನು ಸೇವಿಸಬೇಕು. ನಾನು ಆಲ್ರೆಡಿ ನಿಮಗೆ ಆ ಕಾರಣಗಳನ್ನು ತಿಳಿಸ್ಕೊಟ್ಟೆ. ಈಗ ಕೊಲಾಜನ್ ರಿಚ್ ಇರುವಂತಹ ಆಹಾರಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ ವೀಕ್ಷಕರೇ, ಸಾಧಾರಣವಾಗಿ ಈ ಮಾಂಸಾಹಾರಿಗಳಲ್ಲಿ ಸಿ ಫಿಶಸ್ ಅಲ್ಲಿ ಜಾಸ್ತಿ ಈ ಒಂದು ಕೊಲಾಜನ್ ಅಂಶ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಏನಂದ್ರೆ ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಬಿಕಾಸ್ ಇಟ್ ಹ್ಯಾಸ್ ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಆಗಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಆಮೇಲೆ ನಮ್ಮ ಕೊಲಾಜಿನ್ ಅನ್ನ ಸರಿಯಾಗಿ ಉತ್ಪತ್ತಿ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಸ್ಟ್ರಾಬೆರಿ, ಚೆರಿ ಹಣ್ಣಾಗಿರ್ಬೋದು, ಜೊತೆಗೆ ಅವಾಕ್ಯಾಡೋ, ಬಟರ್ ಫ್ರೂಟು, ಈ ರೀತಿಯ ಹಣ್ಣುಗಳನ್ನು, ತರಕಾರಿಗಳನ್ನು, ಇನ್ನು ಗ್ರೀನ್ ಲೀಫಿ ವೆಜಿಟೇಬಲ್, ಪಾಲಕ್ ಆಗಿರ್ಬೋದು, ಸ್ಪಿನಾಚ್ ಆಗಿರ್ಬೋದು, ಇವುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ವೀಕ್ಷಕರೇ, ಕೊಲಾಜಿನ್ ಕಡಿಮೆ ಆಗಿರುವಂಥ ಅಂಶ ನಮ್ಮ ದೇಹದಲ್ಲಿ ನಿಧಾನವಾಗಿ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗೆ ನಿಮಗೆ ಇನ್ನರ್ ಲೇಯರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಜೊತೆಗೆ ವೀಕ್ಷಕರೇ, ನಾವು ಸಫಿಷಿಯಂಟ್ ಲೀಟರಲ್ಲಿ ನೀರನ್ನು ಪ್ರತಿದಿನ ಸೇವನೆ ಮಾಡಬೇಕು. ಕನಿಷ್ಠ ಪಕ್ಷ ಏನಂದ್ರೆ 3 ರಿಂದ 4 ಲೀಟರ್ ನೀರಿನ ಸೇವನೆ ಮಾಡಲೇಬೇಕು. ನಮ್ಮ ದೇಹ ಚೆನ್ನಾಗಿ ಡಿಹೈಡ್ರೇಟ್ ಆಗಬೇಕು ಅಂತ ಹೇಳೋದಾದ್ರೆ ನೀರಿನ ಸೇವನೆ ಅತಿ ಅಗತ್ಯ ವೀಕ್ಷಕರೇ. ಹಾಗಾಗಿ ನಮ್ಮ ದೇಹ ಚೆನ್ನಾಗಿ ಹೈಡ್ರೇಟ್ ಆಗಿರಬೇಕು. ಜೊತೆಗೆ ಏನಂದ್ರೆ ಈ ಕೊಲಾಜನ್ ಅಂಶ ಹೆಚ್ಚಾಗಬೇಕು ಅಂತ ಹೇಳೋದಾದ್ರೆ ನಾವು ದಿನನಿತ್ಯ ನೀರನ್ನು ಕುಡಿಬೇಕು. ಆಲ್ಕೋಹಾಲ್, ಮದ್ಯಪಾನ, ಧೂಮಪಾನ, ಸಿಗರೇಟು, ಸ್ಮೋಕಿಂಗು ಅಥವಾ ಇನ್ಸಫಿಷಿಯಂಟ್ ಸ್ಲೀಪು ಅಥವಾ ಹೊರಗಡೆ ಏನಂದ್ರೆ ಡಸ್ಟ್ ಪೊಲ್ಯೂಷನ್ ಅಲ್ಲಿ ಜಾಸ್ತಿ ಅಡ್ಡಾಡೋರಾದ್ರೆ ಅವುಗಳನ್ನು ತಪ್ಪಿಸುವಂಥದ್ದು. ಜೊತೆಗೆ ಏನಂದ್ರೆ ಕುಲುಷಿತ ಆಹಾರ, ನೀರು ಸೇವನೆ ಕಡಿಮೆ ಮಾಡುವಂಥದ್ದು. ಜೊತೆಗೆ ಏನಂದ್ರೆ ಸಾತ್ವಿಕ ಆಹಾರ, ನ್ಯೂಟ್ರಿಷನ್ ರಿಚ್ ಇರುವಂಥ ಆಹಾರಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ಮನೆ ಮದ್ದಿಲ್ಲದೆ, ಯಾವುದೇ ಕ್ರೀಮ್ ಇಲ್ಲದೆ, ಯಾವುದೇ ರೀತಿಯ ಒಂದು ಶಾರ್ಟ್ ಟಿಪ್ಸ್ ಇಲ್ಲದೆ ನಿಮ್ಮ ಸ್ಕಿನ್ ಅನ್ನ ಇನ್ನರ್ ಲೇಯರ್ ಇಂದ ನೀವು ಗ್ಲೋ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ಹಾಗಾಗಿ ಈ ಒಂದು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆಲ್ರಿಗೂ ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂತೀನಿ. ಒಂದು ವೇಳೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ. ಜೊತೆಗೆ ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ನೋಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಅವರು ಕೂಡ ಏನಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನೀವು ಕೊಡುವಂಥ ಒಂದು ಲೈಕು ಜೊತೆಗೆ ಒಂದು ಸಬ್ಸ್ಕ್ರೈಬರಿಂದ ನನಗೆ ಈ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ಸೈಂಟಿಫಿಕ್ ಬೇಸ್ ಕಂಟೆಂಟನ್ನು ನಿಮ್ಮ ಮುಂದೆ ಹೊತ್ತು ತರಲಿಕ್ಕೆ ನನಗೆ ತುಂಬಾ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.